ಚೊಚ್ಚಲ ಐಪಿಎಲ್ನಲ್ಲಿ ತಾನು ಎದುರಿಸಿದ್ದ ಮೊದಲ ಎಸೆತವನ್ನೇ ಸಿಕ್ಸರ್ ಬಾರಿಸಿ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದ್ದ 14 ವರ್ಷದ ವೈಭವ್ ಸೂರ್ಯವಂಶಿ ರಾಜಸ್ಥಾನ್ ಹಾಗೆ ಗುಜರಾತ್ ನಡುವಿನ ಪಂದ್ಯದಲ್ಲಿ ವಿಶ್ವ ದಾಖಲೆಯನ್ನ ಸಿಡಿಸಿ ಇಡೀ ವಿಶ್ವ ಕ್ರಿಕೆಟ್ ತನ್ನತ್ತ ನೋಡೋ ಹಾಗೆ ಮಾಡಿದ್ದಾರೆ. ಈ ಪಂದ್ಯದಲ್ಲಿ ತನ್ನ ವಯಸ್ಸಿಗೂ ಮೀರಿರೋ ಸಾಧನೆ ಮಾಡಿದ ವೈಭವ್ ಸೂರ್ಯವಂಶಿ ತಮ್ಮ ಐಪಿಎಲ್ ವೃತ್ತಿ ಜೀವನದ ಮೊದಲ ಶತಕವನ್ನ ಕೇವಲ 35 ಎಸೆತಗಳಲ್ಲಿ ಪೂರೈಸಿದ್ದಾರೆ. ಅತಿ ವೇಗದ ಶತಕ ಬಾರಿಸಿರೋ ಭಾರತೀಯ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ವೈಭವ್ ಸೂರ್ಯವಂಶಿ ಶತಕದ ಇನ್ನಿಂಗ್ಸ್ ಆಡಿದ ಮೇಲೆ ಪ್ರಸಿದ್ಧ ಕೃಷ್ಣ ಓವರ್ನಲ್ಲಿ ಔಟ್ ಆಗ್ಬಿಟ್ರು. ಕೇವಲ 38 ಎಸೆತಗಳಲ್ಲಿ 265.78 ಸ್ಟ್ರೈಕ್ ರೇಟ್ನಲ್ಲಿ 101 ರನ್ ಬಾರಿಸಿದ ವೈಭವ್ ಬ್ಯಾಟ್ನಿಂದ 7 ಬೌಂಡ್ರಿ 11 ಸಿಕ್ಸರ್ಗಳು ಸಿಡಿದ್ವು. ವೈಭವ್ ಐತಿಹಾಸಿಕ ಶತಕ ಸಿಡಿಸ್ತಾ ಇದ್ದ ಹಾಗೆ ಇಡೀ ಕ್ರೀಡಾಂಗಣವೇ ಎದ್ದು ನಿಂತು ಚಪ್ಪಾಳೆ ತಟ್ತಾ ವಿಶ್ ಮಾಡಿತು. ಇತ್ತ ರಾಜಸ್ಥಾನ್ನ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಕೂಡ ಕಾಲಿಗೆ ಪೆಟ್ ಮಾಡಿಕೊಂಡಿದ್ರು ಕೂಡ ಎದ್ದು ನಿಂತು ಮಕ್ಕಳಂತೆ ಕುಣಿತಾ ಸಂಭ್ರಮ ಪಟ್ರು. ಈಗ ಅದರ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಐಪಿಎಲ್ ಇತಿಹಾಸದಲ್ಲಿ 2ನೇ ಅತಿ ವೇಗದ ಶತಕ ಸಿಡಿಸಿರೋ ಆಟಗಾರ ಅಂತ ಕರೆಸಿಕೊಂಡಿದ್ದಾರೆ. ಹಾಗೆ ಐಪಿಎಲ್ ಹಾಗೂ T20 ಕ್ರಿಕೆಟ್ನಲ್ಲಿ ಅತಿ ವೇಗದ ಶತಕ ಸಿಡಿಸಿರೋ ಅತ್ಯಂತ ಕಿರಿಯ ಆಟಗಾರ ಅನ್ನೋ ವಿಶ್ವ ದಾಖಲೆ ಕೂಡ ಈಗ ಇವರ ಹೆಸರಿಗಿದೆ. ಕೇವಲ 14 ವರ್ಷ 32 ದಿನದ ವಯಸ್ಸಿನಲ್ಲಿ ಈ ಐತಿಹಾಸಿಕ ಇನ್ನಿಂಗ್ಸ್ ಆಡಿರೋ ವೈಭವ್ ಕ್ರಿಕೆಟ್ ಇತಿಹಾಸದಲ್ಲಿ ಯಾವುದೇ ಸ್ವರೂಪದಲ್ಲಿ ಶತಕ ಸಿಡಿಸಿರೋ ಅತ್ಯಂತ ಕಿರಿಯ ಆಟಗಾರ ಅನ್ನೋ ಹೆಗ್ಗಳಿಕೆ ಕೂಡ ಇವರ ಹೆಸರಲ್ಲಿದೆ. ವೈಭವ್ ಸೂರ್ಯವಂಶಿಯನ್ನ ಔಟ್ ಮಾಡಿದ ಪ್ರಸಿದ್ಧ ಕೃಷ್ಣ ವಿಕೆಟ್ ಪಡೆದ ಸೆಲೆಬ್ರೇಟ್ ಅನ್ನೇ ಮಾಡಲಿಲ್ಲ. ತುಂಬಾ ಕಾಮ ಕಾಣಿಸ್ಕೊಂಡ್ರು. ಇನ್ನು ವೈಭವ್ ಮೈದಾನದಿಂದ ಹೊರಗಡೆ ಬರ್ತಾ ಇದ್ದ ಹಾಗೇನೆ ಫೀಲ್ಡ್ನಲ್ಲಿದ್ದ ಗುಜರಾತ್ ಬೌಲರ್ಸ್ ಕೂಡ ವೈಭವ್ಗೆ ಬೆನ್ನು ತಟ್ಟಿ ವಿಶ್ ಮಾಡಿದ್ರು. ಇನ್ನು ಡಗ್ಔಟ್ ಕಡೆಗೆ ಬರ್ತಾ ಇದ್ದ ಹಾಗೆ ಅಲ್ಲಿದ್ದ ರಾಜಸ್ಥಾನ್ ಟೀಮ್ ಎಲ್ಲರೂ ಕೂಡ ಬಹಳ ಖುಷಿ ಪಟ್ರು. ಕಿರಿಯ ವಯಸ್ಸಿನಲ್ಲೇ ಇಂತಹ ಸಾಧನೆಯನ್ನ ಮಾಡಿದ್ದಕ್ಕೆ ಬೆನ್ನು ತಟ್ಟಿದ್ರು. ಸೊ ಫ್ಯೂಚರ್ಗೆ ಅಂದ್ರೆ ಟೀಮ್ ಇಂಡಿಯಾಗೆ ಒಬ್ಬ ಅದ್ಭುತ ಬ್ಯಾಟರ್ ಸಿಕ್ಕ ಅಂತಾನೆ ಅನೇಕ ಮಂದಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ವೈಭವ್ ಪೋಸ್ಟರ್ ಸಖತ್ ಸೌಂಡ್ ಮಾಡ್ತಾ ಇದೆ.